ಇದೇನಿದು ಇವತ್ತು ಆಲೆ ಹೊತ್ತು ನೆತ್ತಿಗೆ ಬಂದು 7:30 ಆಯಿತು. ಈ ಸಾವಿತ್ರಿ ಯಾಕೆ ಇವತ್ತು ಎದ್ದೇ ಇಲ್ವಲ್ಲ? ದಿನ ಇಷ್ಟೊತ್ತಿಗೆ ಕಾಪಿ ತಗೊಬಂದು ಮನ್ಗಿರತ್ತ ಕಾಪಿ ಕೊಡೋಳು. ಇವತ್ತು ನೋಡಿದ್ರೆ ಒಲೆನೂ ಹಚ್ಚಿಲ್ಲ, ಏನಿಲ್ಲ. ಯಾಕೆ ಎದ್ದೇ ಇಲ್ವೋ ಏನೋ ಕಾಣೆ. ಸಾವಿತ್ರಿ, ಸಾವಿತ್ರಿ. ಯಾಕವ ಸಾಯ್ತ್ರಿ ಸಾಯ್ತ್ರಿ ಅಂತ ಕೂಗ್ತಾ ಇದೀವಿ ಹತ್ತಿರನೇ ಇವತ್ತು. ಯಾಕೆ ಇನ್ನೂ ಎದ್ದಿಲ್ವ ಅವಳು? ಯಾಕೋ ಇನ್ನೂ ಎದ್ದಿಲ್ಲ ಕಣ್ಣ ಮಗ. ಯಾಕೆ ಮೈಗೆ ಈಗ ಹುಷಾರಿಲ್ವೋ ಏನೋ ಕಾಣೆ. ಅಯ್ಯೋ, ಮೈಗೆ ಹುಷಾರಿಲ್ದೆ ಏನಿಲ್ಲ, ಚೆನ್ನಾಗಿ ಅವಳೆ. ರಾತ್ರಿ ಆ ಹುಡುಗರ ಜೊತೆ ಕುತ್ಕೊಂಡು 1 ಗಂಟೆ ಟಿ ವಿ ನೋಡಿದ್ಲು. ಈಗ ಮನಿಕೊಂಡವಳೆ. ಮತ್ತೆ ಹಾಲು ಕರೆಯೋಕ್ಕೂ ಎದ್ದೊಳ್ಸಿದ್ರು, ಎದ್ದೊಳ್ದೆ ಹೋದ್ಲು. ಇವತ್ತೆಲ್ಲ ನಾನೇ ಮಾಡಿದ್ದೀನಿ. ಹಸ ಈಚು ಕಟ್ಟಿ ತೆಪ್ಪೆ ತಳ್ಳಿ ಹಾಲು ಕರೆದು ಹಾಕ್ಬಿಟ್ಟು ಬಂದೆ. ಇನ್ನೂ ಎದ್ದಿಲ್ಲ ನೋಡವಳು ಇವತ್ತು. 1 ಗಂಟೆ ಟಿ ವಿ ನೋಡಿದ್ಲ ನನ್ನ ಮಗ. 1 ಗಂಟೆ ಏನು ಮಾಡ್ತಿದ್ಲು? ಅಷ್ಟವರೆಗೆ ಏನು ನೋಡ್ತಿದ್ಲು? ಹಂಗೆ ನೋಡಲ್ವಲ್ಲ ಅವಳು. ಟಿ ವಿನ ಸರಿಯಾಗಿ ನೋಡಲ್ಲ. ಹ್ಞೂ ಕಣವ, ಟಿ ವಿ ಏನೂ ನೋಡಲ್ಲ. ನಿನ್ನೆ ಬೆಂಗಳೂರ್ದು ಮ್ಯಾಚ್ ಇತ್ತು, ಅದನ್ನ ನೋಡ್ಕೊಂಡು ಆ ಹುಡುಗರ ಜೊತೆ ಇವಳು ಕುತ್ಕೊಂಡು ನೋಡಿಕೊಂಡು ಅವ್ರು ಗೆದ್ದರೋ ಸೋತಾರೋ ಅಂತ ಫೈನಲ್ಲು. ನಿನ್ನೆ ನಾವು ಬೆಂಗಳೂರವರು ಆಲೆ 18 ವರ್ಷದಿಂದ ಗೆದ್ದಿರಲಿಲ್ಲ. ನಿನ್ನೆ ಗೆದ್ಬಿಟ್ಟವ್ರೆ. ಅದನ್ನು ನೋಡಿಕೊಂಡು ಕುತ್ಕೊಂಡವಳೆ ಹುಡುಗರ ಜೊತೆ ಕುತ್ಕೊಂಡು. ಅದಕ್ಕೆ ಮನಿಕೊಂಡಿರೋದು ಇವತ್ತು. ಇನ್ನ ಬೆಂಗಳೂರು ಮ್ಯಾಚ್ ನೋಡ್ತಿರ್ಲೆ? ಕ್ರಿಕೆಟ್ ಅದು ಇವಳು. ಮುಕ್ಕಣವ, ಕ್ರಿಕೆಟ್ ಹುಚ್ಚದೆ ನಿನ್ನ ಸೊಸೆಗೆ. ಓಲಿ ಬುಡ್ಲ ಮಗ. ಅವಳೇನು ದಿನ ನೋಡಕ್ಕೆ ಹೋದಳೆ? ಏನೋ ನೆನ್ನೆ ಒಂದಿನ ನೋಡವಳೆ ಮ್ಯಾಚ ಬೆಂಗಳೂರವ್ರದ್ದು ಅಂತವ. ಬಿಡು ಓಲಿ. ಹಂಗಾರೆ ನೆನ್ನೆ ಗೆದ್ಬಿಟ್ರೆ ಬೆಂಗಳೂರವರು? ಅಯ್ಯೋ, ಯಾವ ಫೋನಾರ ಏನಾದರೂ ಓಪನ್ ಮಾಡು, ಏನಾರ ಇದು ಮಾಡು, ಎಲ್ಲದರಲ್ಲೂ ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಕಣ್ಣ ಮಗ. ನೆನ್ನೆ ಆಲೆ ಒಂದು ವಾರದಿಂದಲೂ ಕಪ್ ನಮ್ದೆಯಾ ಅನ್ನೋರು. ಅವನು ಯಾರೋ ಒಬ್ಬ ತಿರುಪತಿ ಗಂಟ ನಡ್ಕೊಂಡು ಹೋಗೋನೆ. ಇನ್ನು ಎಂತೆಂಥ ಅಭಿಮಾನಿಗಳವ್ರೆ ನೋಡ್ಲ ಮಗ. ಬಿಡು, ಹೆಂಗೋ ಗೆದ್ರಲ್ಲ ಓಲಿ, ನಮಗೂ ಖುಷಿನೆಯ. ಮುಕ್ಕಣವ, ಗೆದ್ದವ್ರೆ ನೆನ್ನೆ. ಇರು, ಎದೊಳಿಸ್ತೀನೋಳ್ನ, ಕಾಪಿ ಇಕ್ಲಿ, ಕೂಗ್ತೀನಿರು. ಸಾಯ್ತ್ರಿ, ಲೇ ಬಾರೆ, ಆಮೇಲೆ ಮನಿಕೊಳ್ಳಿವೆ ಮಧ್ಯಾಹ್ನ ಮೇಲೆ. ಬಾರೆ, ಕೆಲಸ ಮಾಡ್ಬಾರೆ. ಯಾಕ್ರಿ ಅಷ್ಟೊತ್ತಿಂದ ಹಂಗೆ ಕೂಗ್ಕೋತಾ ಇದ್ದೀರಾ? ಇನ್ನೇನು ಮಾಡೋದೆ, ಕೂಗ್ದಿಲ್ಲಯ್ಯ. ಒತ್ತೆಷ್ಟೊತ್ತಾಗಿದ್ದದೆ ಆಲೆ. ಇನ್ನೂ ಒಲೆ ಹಚ್ಚಿಲ್ಲ, ಒಲೆ ಮೇಲೆ ಕಾಪಿ ಇಕ್ಕಿಲ್ಲ. ಹುಡುಗರಿಗೆ ಸ್ಕೂಲಿಗೆ ಲೇಟ್ ಆಗಲ್ವೇ? ನೀನು ನೋಡೋದಲ್ಲದೆ ಅವ್ರನ್ನೂ ಎದೊಳ್ಸ್ಕೊಂಡು ಕೂತಿದ್ದೆ 1 ಗಂಟೆ. ಅವರು ಇನ್ನೂ ಮನ್ಗವ್ರೆ. ಅವ್ರಿಗೇನಾರ ನಾಷ್ಟ ಮಾಡಿ ಸ್ಕೂಲಿಗೆ ಕಳ್ಸೋಕ್ಕಿಲ್ವೇ? ಬುಡ್ಲ ಮಗ ಯಾಕಂಗ್ರೆಗೆ ಮಾಡ್ತಾಳೆ? ಏನು ಮಾಡೋಳು, ಏನಾರ ಮಾಡ್ಕೊಳ್ಳಿ. ಒಂಚೂರು ಕಾಪಿ ಕಾಯಿಸ್ಕಪ್ಪ, ಬಿರ್ಬಿರ್ನೆ ಅಲ್ಲಿ ಕೂತಿರ್ತೀನಿ. ಸರಿ ಆಯಿತು, ಹೋಗಿ ಕಾಯಿಸ್ಕೊಬರ್ತೀನಿ. ಅತ್ತೆ, ಅದು ನೆನ್ನೆ ಆರ್ ಸಿ ಬಿ ಮ್ಯಾಚ್ ಇತ್ತು ಅತ್ತೆ. ಅದನ್ನು ನೋಡ್ಬಿಟ್ಟು ಮಲ್ಕೊಳ್ಳೋದು 1 ಗಂಟೆ ಆಗೋಯ್ತು ಅತ್ತೆ. ನೀವೇನು ಯೋಚನೆ ಮಾಡಿಬಿಡಿ ಅತ್ತೆ, ಇನ್ನೊಂದು 10 ನಿಮಿಷ ಬೇಗ ಕಾಫಿ ಮಾಡ್ಕೊಂಡು ಬಂದ್ಬಿಡ್ತೀನಿ ಅತ್ತೆ. ಅಲ್ಲಿ ಕುತ್ಕೊಂಡಿರಿ ಅತ್ತೆ, ಬೇಗ ಕಾಫಿ ಮಾಡಿಕೊಂಡು ತೊಗೊಂಡು ಬರ್ತೀನಿ. ಅಯ್ಯೋ, ಅದು ಯಾಕವ ಹಂಗೆ ಗಾಬರಿ ಬಿದ್ದು? ನಿಧಾನಕ್ಕೆ ಮಾಡ್ಕೊಬಾ. ಏನು ಒಂದು ದಿವಸ ಲೇಟ್ ಆದರೆ ಏನಾಗಲ್ಲ, ನಿಧಾನಕ್ಕೆ ಮಾಡ್ಕೊಬಾ. ನಾನು ಅಲ್ಲಿ ಕೂತಿರ್ತೀನಿ, ಮಾಡ್ಕೊಬಾ. ನೋಡಿ ಫ್ರೆಂಡ್ಸ್, ನಿನ್ನೆ ಮ್ಯಾಚ್ ನೋಡಿ ಮಲ್ಕೊಳ್ಳೋದು 1 ಗಂಟೆ ಆಗೋಯ್ತು. ನನ್ನಾಗೆ ನೀವು 1 ಗಂಟೆವರೆಗೂ ಮ್ಯಾಚ್ ನೋಡಿದ್ರಾ? ಏನಾದರೂ ಹಾಗೆ 1 ಗಂಟೆವರೆಗೂ ಮ್ಯಾಚ್ ನೋಡಿ ನಂತರನೇ ಲೇಟಾಗಿ ಎದ್ದಿದ್ರೆ ಈ ವಿಡಿಯೋ ನೋಡ್ತಾ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಏನು ಹೇಳಿ ಫ್ರೆಂಡ್ಸ್, ನೆನ್ನೆ ನಮ್ಮ ಆರ್ ಸಿ ಬಿ ಟೀಮವ್ರು ಮಾತ್ರ ಸಖತ್ತಾಗಿ ಆಡಿದ್ರು. ನಾನು ನೋಡಿ ನೆನ್ನೆ ಮ್ಯಾಚ್ ನೋಡಿ ಇಷ್ಟವರೆಗೂ ಮಲ್ಕೊಂಡಿರೋದಲ್ದೇ ಮತ್ತೆ ಆರ್ ಸಿ ಬಿ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ಆರ್ ಸಿ ಬಿ ಬಗ್ಗೆ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಬೇಗ ಕಾಫಿ ಮಾಡಿ ಇವ್ರಿಗೂ ಅತ್ತೆಯವ್ರಿಗೂ ಕೊಟ್ಬಿಟ್ಟು ಆಮೇಲೆ ಒಂಚೂರು ಏನಾದರೂ ನಾಷ್ಟ ಮಾಡಬೇಕು ಫ್ರೆಂಡ್ಸ್. ಆಲೇ ಸ್ಕೂಲ್ಗೆ ಹೋಗೋಕೆ ಲೇಟ್ ಆಯಿತು ಮಕ್ಳಿಗೆ. ಅವರು ಇನ್ನೂ ಮಲಗವ್ರೆ. ಅವ್ರನ್ನೆಲ್ಲ ಎದೊಳಿಸ್ಬಿಟ್ಟು ಏನಾದರೂ ನಾಷ್ಟ ಮಾಡಿಕೊಡ್ತೀನಿ ಫ್ರೆಂಡ್ಸ್. ಏನವ ಸಾವಿತ್ರಿ, ಈಗ ಕರ್ಬೇವಿನ ಸೊಪ್ಪು ಬಿಡಿಸ್ಕೊತಾ ಇದ್ದೀ? ಏನು ಅಡುಗೆ, ಏನು ಸಾರು ಮಾಡ್ತಾಯಿದ್ದೀ? ನನಗೊಂದು ದೊಡ್ಡ ಸಾರು ಕೊಡವ, ಅನ್ನಕ್ಕೆ ಇಕ್ಕಿದ್ದೀನಿ. ಅಯ್ಯೋ ಪಾರಕ್ಕ, ನಾನೇ ಇವಾಗ ಎದ್ದು ಕಾಫಿ ಕಾಯಿಸ್ಕೊಟ್ಬಿಟ್ಟು ಹುಡುಗರಿಗೊಂಚೂರು ಅವಲಕ್ಕಿ ಮಾಡೋಣ ಅಂತ ಕರ್ಬೇವು ಬಿಡಿಸ್ಕೊಳಕ್ಕೆ ಬಂದೆ. ಯಾಕವ ಈಗ ಎದ್ದ? ಯಾಕೆ ಮೈಗೇನು ಹುಷಾರಿಲ್ವೇ? ಇಷ್ಟ ಗಂಟ ಮನೆ ಕೊಡಲ್ವಲ್ಲ ನೀನು? ಅಯ್ಯೋ ಇಲ್ಲ ಕಣ್ಪಾರಕ್ಕ, ನಿನ್ನೆ ಒಂಚೂರು ಟಿ ವಿ ನೋಡಿಕೊಂಡು ಲೇಟಾಗಿ ಮನಿಕಂಡೆ. ಅದಕ್ಕೆ ಎಚ್ಚರಿಕೆನೇ ಆಗಿರಲಿಲ್ಲ ಇವತ್ತ. ಅದಕ್ಕೆ ಈಗ ಹುಡುಗರನ್ನ ಎದೊಳಿಸ್ಬಿಟ್ಟು ಒಂಚೂರು ಅವಲಕ್ಕಿ ಮಾಡಿಕೊಡೋಣ, ಸ್ಕೂಲ್ಗೆ ಹೋಗೋದಕ್ಕೆ ಟೈಮ್ ಆಗೋಯ್ತದೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಅರ್ಜೆಂಟಲ್ಲಿ. ರಾತ್ರಿದೇನಾರ ಸಾರಿದ್ರೆ ಕೊಡವ ಒಂಚೂರ, ಅನ್ನಕ್ಕೆ ಇಕ್ಕಿವನಿ ಉಣ್ಕೋತೀನಿ. ಅಯ್ಯೋ, ರಾತ್ರಿ ಒಂಚೂರು ಕಾಯಿ ಚಟ್ನಿ ಮಾಡಿ ಅನ್ನ ಮಾಡಿದೆ ಕಣಕ್ಕ, ಸಾರು ಮಾಡಲಿಲ್ಲ ರಾತ್ರಿ. ಕಾಯಿ ಚಟ್ನಿ ಮಾಡಿಬಿಟ್ಟು ಅನ್ನ ಮಾಡಿಬಿಟ್ಟು ಹೀರೆಕಾಯಿ ಬಜ್ಜಿನೂ ಮೆಣಸಿನ್ಕಾಯಿ ಬಜ್ಜಿನೂ ಹಾಯ್ಕೊಂಡಿದ್ದು. ಅಯ್ಯೋ ಹೋಗ್ಲಿ ಬಿಡವ, ಆ ಜೈಲಸ್ ಮಕ್ಕನ್ ತಕ್ಕೋ ಇಲ್ದರ ಗುಂಡಜ್ಜಿ ತಕ್ಕೋ ಒಯ್ತೀನಿ. ಒಂಚೂರು ಸಾರಿದ್ರೆ ಇಸ್ಕೊಬತ್ತೀನಿ. ನಾನು ಒಬ್ಳಿಗೆ ಏನು ಮಾಡೋದು ಈಗ? ಯಾಕೆ ಬರಕ್ಕ, ನಂಜಾಣ ಇಲ್ವೇ? ಒಬ್ಳು ಅಂತಿದ್ದಿ, ನಂಜಾಣ ಎಲ್ಲೋಯ್ತು? ಅಯ್ಯೋ, ಅವರು ಪ್ಯಾಟೆಗೆ ಹೋಗೋರು ಕಣವ. ಪ್ಯಾಟೆಗೆ ಸೊಸೆನೂ ಮಗನೂ ನೋಡ್ಕೊಬರೋಕ್ಕೆ ಪ್ಯಾಟ್ಗೆ ಹೋಗವ್ರೆ. ಒಂದೆರಡು ಟೊಮೆಟೊ ಹಣ್ಣು ಈರುಳ್ಳಿನೂ ಕುಯ್ದು ಒಗ್ಗರಣೆಗೆ ಹಾಕ್ಬಿಟ್ಟು ಸಾರು ಮಾಡಿಕೊಡ್ರಿ. ನಿಂಗೆ ಸಂತಕ್ಕಾಗಲ್ವೇನೆ ಯಾಕ? ಹಿಂಗೆ ಬಟ್ಲು ಹಿಡ್ಕೊಂಡು ಮನೆ ತಕ್ಕೋ ತಿರುಗ್ತೀಯಲ್ಲ? ಅಯ್ಯೋ, ಈಗ ಒಬ್ಳಿಗೆ ಸಾರು ಮಾಡೋಕ್ಕಾದತ್ತೆ?
ಅವು ಗುಂಡ ಕುಂತಕ್ಕೋ ಇಲ್ದಾರೆ ಜಲಸ್ಮ ಕುಂತಕ್ಕೋ ಹೋದ್ರೆ ಒಂಚೂರು ಸಾರಾರ ಕೊಡ್ತಾರೆ. ಬಂದು ಹೆಂಗೋ ಉಣ್ಕೊಂಡು ಕಾಲ ಮಾಡ್ತೀನಿ ಇವತ್ತು. ಒಟ್ಟಿಗೆ ನಾಳೆಗೆ ಒಂದೇ ಸಲ ಒತ್ತರನೆಯ ಹುಳ್ಳಿಕಾಳ ಬೇಯಿಸ್ಬಿಟ್ಟು ಮುದ್ದೆ ಮಾಡ್ತೀನಿ. ನಿಮ್ಮ ಅಣ್ಣನೂ ಬರ್ತಾರೆ ಅಷ್ಟೊತ್ತಿಗೆ ಒಂದೇ ಸಲ ಮಾಡ್ತೀನಿ. ಇವತ್ತೇನು ಮಾಡೋಕ್ಕೆ ಹೋಗಲ್ಲ ಕಣವ, ಆಗಲ್ಲ. ಅಯ್ಯೋ ಅಲ್ಲೂ ಬಿಟ್ಟು ಇಲ್ಲೂ ಬಿಟ್ಟು ಜಯಲಕ್ಷ್ಮಿ ತಕೋದು ಸಾರಿಗೆ. ಅವಳು ನಿಂಗೆ ಸಾರು ಕೊಟ್ಟಾಳೆ. ಹ್ಞೂ ಕಣೆ ಸಾಯ್ತ್ರಿ ಕೊಡ್ತಾಳೆ. ಅವಳು ನನಗೆ ಯಾವತ್ತೂ ಇಲ್ಲ ಅನ್ನಲ್ಲ. ಕೆಲವ್ರು ಇರ್ತಾರೆ ಮನೆಯೊಳಗಂತ ತಪ್ಪಲಿ ತುಂಬ ಸಾರು ಮಾಡಿಕೊಂಡಿದ್ರು ಸಾರು ಕೊಡು ಅಂದರೆ ಸಾರಿಲ್ಲ ಹಂಗೆ ಹಿಂಗೆ ಅಂತಾರೆ. ಪಾಪ ಆ ಜಯಲಕ್ಷ್ಮಕ್ಕವಂತೂ ಒಂದಿಸ್ಲು ಇಲ್ಲ ಅಂದಿಲ್ಲ. ಬೇಕಾದ್ರೆ ಸಂತೆ ಮೇಲೆ ಬಾರವ ಬಿಸಿ ಸಾರು ಮಾಡಿಕೊಡ್ತೀನಿ ಅಂತೇಳಿ ಇಲ್ದಿರೋರು. ಒಯ್ತೀನಿ ನಾನು ಸಾರು ಇಸ್ಕೊಂಡು ಒಂಚೂರು ಬಿಸಿ ಬಿಸಿ ಅನ್ನ ಮಾಡಿದ್ದೀನಿ, ಉಣ್ಕೊಂಡು ಕೆಲಸ ನೋಡ್ಕೋತೀನಿ. ಒಯ್ತೀನಿ ಕಣವ. ಎಲ್ಲ ಇವಳ ಮನೇಲಿ ಸಾರಿದ್ರು ಅವಲಕ್ಕಿ ಮಾಡಿದೆ ಅಂತ ಅಂತಾಳಲ್ಲ. ಏನು ಒಂದು ದೊಡ್ಡ ಸಾರು ಕೊಟ್ಟರೆ ಸೌದೈತದಿ ಅನ್ನೋ ನನಗೆ. ಚಟ್ನಿ ಮಾಡಿದ್ಲಂತೆ, ಚಟ್ನಿ. ಅವ್ರ ಮಾವ ಸಾರು ಮುದ್ದೆ ಇಲ್ಲದೆ ಉಣ್ಣೋದೇ ಇಲ್ಲ. ಅವ್ರ ಮಾವಂಗೆ ಚಟ್ನಿ ಮಾಡಿಕೊಟ್ಬಿಟ್ಟಿದ್ಲಂತೆ. ಅಂತ ಮಾತು ಹೇಳ್ತಾಳೆ ನೋಡು. ನಮಗೇನು ಗೊತ್ತಿಲ್ಲ ಈ ವರ್ಷ ಏನು ಈಗ ಬಂದಿದ್ದೀವಿ ಊರೊಳಿಕೆ ಅಂತವ. ಕಾಲದಿಂದ ನೋಡಿಲ್ವ ಅವನ್ನ. ಅವನು ಸಾರು ಇಲ್ದರೆ ಊಟವೇ ಉಣ್ಣಲ್ಲ. ಸಾರು ಕೊಡೆ ಅಂದರೆ ಚಟ್ನಿ ಮಾಡಿದೆ ಅಂತಾಳೆ. ಅಯ್ಯೋ ಬಾ. ಎಲ್ಲ ಇವಳೇನು ನನಗೆ ಬೈಕೊಂಡೋಯ್ತಾಳಲ್ಲ. ಏನು ಸಾರು ಮಾಡೋಕ್ಕಾಗಲ್ಲ, ಆಲೆ ವಯಸ್ಸಾಗಿ ಹಣ್ಣು ಮುತ್ಕಿ ಅನ್ನೋಳಂಗೆ ಎಲ್ಲ ಮಂತಕ್ಕೂ ಸಾರು ಬತ್ತಾಳೆ. ಈಗ ನೋಡು ನನಗೇನು ಬೈಕೊಂಡೋಯ್ತಾರದ. ಇನ್ನೊಂದು ದಿವಸ ಹತ್ಕೊಡು ಇತ್ಕೊಡು ಅಂತ ಬರಲಿ ನಮ್ಮ ಮನೆ ತಕ್ಕೆ ಮಾಡ್ಕೊಡ್ತೀನಿ ಮುಂದೆಗೆ. ಯಾಕವ ಸಾವಿತ್ರಿ ಹಿಂಗೆ ಕಾಪ್ತಲ್ಲಿ ಯಾರಿಗೋ ಬೈಕೊಂಡು ನಿಂತಿದ್ದೀ? ಅಯ್ಯೋ ಬಾ ಕೆಂಪಕ್ಕ ಏನಿಲ್ಲ ಕಣ. ಅವಳು ಪಾರಕ್ಕ ಬಟ್ಲು ಹಿಡ್ಕೊಂಡು ಒತ್ವತ್ತರನೇ ಸಾರು ಕೊಡು ಅಂತ ಬಂದವಳೆ. ಏನೋ ಸಾರು ಕೊಡು ಅಂತ ಬಂದಿದ್ದಾಳೆ. ಆ ಮುಂಡ್ಗೇನು ಬಂದಿರೋ ಸಾರು ಮಾಡ್ಕೊಳಕ್ಕೆ. ದಿನ ಒಬ್ಬೊಬ್ರು ಮನೆಗೆ ಬರ್ತಾಳಲ್ಲ. ನೆನ್ನೆ ಒಬ್ಬರು ನಮ್ಮ ಮನೆ ತಗ ಬಂದಿದ್ಲು ಅಲ್ಲಯ್ಯ ಸಾರು ಕೊಡೆ ಅಂತವ. ಇವತ್ತು ತೊಡ್ರೆ ಈಗಾಗಲೇ ನಿಮ್ಮ ಮನೆ ತಗ ಬಂದವಳೆ. ಅಲ್ಲ ಕಣಕ್ಕ, ದಿನ ಮನೆ ತಕ್ಕೆ ತರಕಾರಿಯವ್ರು ಸುತ್ತಾ ಇರ್ತಾರೆ. 1 kg ತರಕಾರಿ ತಗೊಂಡು ಎಂಥದಾರ ಸಾರು ಮಾಡ್ಕೊಂಡು ಉಂಡ್ರೆ ಆಗಲ್ತೆ. ಗಂಡ ಹೆಂಡ್ರು ಇಬ್ಬರು ಕೂಲಿಗೆ ಹೋಯ್ತಾರೆ. ಆ ಅಪ್ಪ ಏನು ಬೈಯೋ ಬೀಳಿಗೆ ದಿನ ಎಲ್ಲರ ಮತಕ್ಕೂ ಸಾರ್ಗೊಯ್ತೀನಿ ಅಂತ. ಅಯ್ಯೋ ಅವನು ಜಿಪ್ನನೇ ಕಣೆ ಸಾವಿತ್ರಿ. 1 ರೂಪಾಯಿ ಬಿಚ್ಚಲ್ಲ ಅವನು ದೊಡ್ಡ ಜಿಪ್ನ ಇವಳಿಗಿಂತ. ಅಯ್ಯೋ ಬಾ ಹಿಂಗೆ ಜಿಪ್ನುತನ ಮಾಡಿ ಹೋಗೋನಾಗೇನು ಹೊತ್ಕೊಂಡು ಹೋಗ್ತಾರೆ. ಇಬ್ಬರು ಕೂಲಿಗೆ ಹೋಯ್ತಾರೆ. ಇರೋರಿಬ್ರು ಅಂತೆ ಇಂಥ ತರಕಾರಿ ತಗೊಂಡು ರುಚಿಯಾಗಿ ಮಾಡ್ಕೊಂಡು ಉಣ್ಣೋಣ ಅಂದೆಲೆಯ ಇನ್ಯಾವಾಗ ಉಂಡರು? ಅಯ್ಯೋ ಅವರಿಬ್ರು ಕಾಸು ಬಿಚ್ಚಲ್ಲ ಕಣೆ. ಇಬ್ಬರು ಕೂಲಿಗೆ ಹೋಯ್ತಾರೆ. ಅದೆಲ್ಲಿ ಗೂಡಾಣ ತುಂಬಿಸ್ತಾ ಇದ್ದಾರೋ ಕಾಣೆ. ಇಬ್ಬರು 1 ರೂಪಾಯಿ ಬಿಚ್ಚಲ್ಲ. ಅಯ್ಯೋ ಬಾರಕ್ಕ, ಈಗ ಉಣ್ಣೋ ವಯಸ್ಸಲ್ಲಿ ಉಣ್ದೆಲೆಯ ಆಮೇಲೆ ವಯಸ್ಸಾದ್ಮೇಲೆ ಉಣ್ಣಕ್ಕಾಗತ್ತೆ. ಒಟ್ಟಿಗೆ ಬಟ್ಟೆಗೆ ಇಲ್ದಂಗೆ ಕುಡಿಕೊಂಡಿದತ್ತೆ. ಬಾ ಅವ್ರು ಅಂಥವ್ರು ಜಿಪ್ನು ಚಂದನಂತವ್ರು ಅಂತವ್ರು. ಈಗ ರಾಮಕ್ಕನ್ನೇ ತಗೋ. ಏನು ಯಾವಾಗಲೂ ನನ್ನ ಮಗನಿಗೆ ಅಂತ ಕೂಡಿಕೊಳ್ಳು. ಈಗ ನೋಡು 60 ವರ್ಷನೂ ಇರದೆ ಹೋದ್ಲು. ಒಂಚೂರು ಅಡುಗೆ ಮಾಡ್ಕೊಂಡು ಉಣ್ತಿರ್ಲಿಲ್ಲ. ಅವ್ರ ಮನೆ ಇವ್ರ ಮನೆ ಸಾರು ತಂಗಳು ಮುದ್ದೆ ಅಂತ ಇಕ್ಕೊಂಡು ಉಣ್ಣೋಳು. ಊರಿಗೆ ಮುಂದೆ ಸತ್ತೋದ್ಲು. ಈಗ ನೋಡು ಏನು ಕುಡಿಕೇನು ಪ್ರಯೋಜನ ಅವಳು ಅಷ್ಟೆಲ್ಲ ಮಾಡಿ. ಕಣೆ ಆ ರಾಮಕ್ಕನೂ ಇವಳಾಗೆಯ ದಿನನೂ ಅಡುಗೆನೇ ಮಾಡ್ತಿರ್ಲಿಲ್ಲ ಅವಳು. ದಿನ ಅವ್ರ ಮನೆ ಇವ್ರ ಮನೆ ಸಾರು ಅಂತ ಇಲ್ಲ 3 ದಿವ್ಸಕ್ಕೊಂದ್ಸಲ ಅಡುಗೆ ಮಾಡೋಳು. ಅದನ್ನೇ 3 ದಿವಸ ಸಾರ ಬೇಯಿಸ್ಕೊಂಡು ಉಣ್ಣೋಳು. ಸರಿಯಾಗಿ ಮುದ್ದೆ ಮಾಡ್ತಿರ್ಲಿಲ್ಲ ಏನಿಲ್ಲ. ಈಗ ನೋಡು ಅದೇನೋ ಹುಷಾರಿಲ್ದೆಲ್ಲ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರಂತೆ. ಸತ್ತೇ ಹೋದ್ಲಲ್ಲಯ್ಯ. ಹಾಗೆ ಇವಳಿಗೂ ಏನಾರ ಒಂದು ಆದಾಗ ಗೊತ್ತಾಯ್ತದೆ ಬಾ. ಏನಾರ ಒಂದು ಹುಷಾರಿಲ್ಲ ಪಸಾರಿಲ್ಲ ಗ್ಯಾಸ್ಟ್ರಿಕ್ಕು ಅದು ಇದು ಅಂತ ಆದರೆ ಆಗ ಇವಳೆ ತಿಗ ಮುಚ್ಕೊಂಡು ದಿನ ಅಡುಗೆ ಮಾಡ್ಕೊಂಡು ಉಣ್ತಾಳೆ. ಉಕ್ಕಣಕ್ಕ ಹಂಗಾಗಬೇಕು ಇವಳಿಗೆ. ಆಗಲೇ ಇವಳು ಸರಿಯಾಗೋದು. ನೋಡು ಸಾರು ಕೊಡಲಿಲ್ಲ ಅಂತವ ಮಕನೇ ಹಂಗೆ ಇಷ್ಟ ಅಗ್ಲ ಮಾಡ್ಕೊಂಡು ಗಿಂಚ್ಕೊಂಡೈತಾಳೆ ಎಲ್ಲ. ಸರಿ ಕಣೆ ನಾನು ಬರ್ತೀನಿ. ಇಲ್ಲೇ ಅಂಗಡಿ ತಗೊಯ್ತಿದ್ದೆ. ನೀನು ಯಾಕೋ ಜಗಳ ಆಡ್ತಿದ್ದಲ್ಲ ಅವಳ ಜೊತೆಲಿ, ಅದಕ್ಕೆ ಏನು ಕೇಳೋಣ ಅಂತ ಬಂದೆ. ಒಯ್ತೀನಿ. ಸರಿ ಕಣಕ್ಕ ಆಯಿತು ಹೋಗು, ನನಗೂ ಕೆಲಸವೇ. ಹೋಗು. ಏನ್ರಪ್ಪ ನಿಮ್ಮೂರಲ್ಲೂ ಹಿಂಗೆಯ ಸಾರು ಮಾಡ್ದೆಲೆಯ ಎಲ್ಲರ ಮನೆ ತಕ್ಕ ಸಾರಿಗೆ ಬರೋರು ಯಾರು ಇದ್ದಾರೆ? ಹಂಗೇನಾರ ಯಾರು ಇದ್ದರೆ ಈ ವಿಡಿಯೋ ನೋಡಿದವರು ಕಮೆಂಟ್ ಮಾಡಿರಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.